ಹಾಯ್ ಗೆಳೆಯರೆ, ಕೊಡಗು ಜಿಲ್ಲೆ. ಈ ಜಿಲ್ಲೆಯ ಬಗ್ಗೆ ತುಂಬಾ ಜನ ಕಮೆಂಟ್ನಲ್ಲಿ ಕೇಳ್ತಾಯಿದ್ರು, ಇಲ್ಲಿಯ ನೈಸರ್ಗಿಕ ಸುಂದರದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಬನ್ನಿ, ಈ ಕೊಡಗು ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೊಡಗು, ಇದನ್ನು ಕೂರ್ಗ್ ಎಂದು ಕರೆಯುತ್ತೇವೆ ನಾವು. ಇದು ಭಾರತದ ಕರ್ನಾಟಕ ರಾಜ್ಯದಲ್ಲಿ ಬರುವ ಒಂದು ಜಿಲ್ಲೆ. ಅಂತಿಂಥ ಜಿಲ್ಲೆಯಲ್ಲ, ಒಂದು ಸುಂದರವಾದ ಜಿಲ್ಲೆ ಇದು. ಇದು ತನ್ನ ಹಚ್ಚ ಹಸಿರಿನ ಬೆಟ್ಟಗಳು ಮತ್ತು ಕಾಫಿ ತೋಟಗಳು, ಶ್ರೀಮಂತ ಸಂಸ್ಕೃತಿ ಮತ್ತು ಆಹಾರ ಪದ್ಧತಿ ಮತ್ತು ಇಲ್ಲಿಯ ವಾತಾವರಣಕ್ಕೆ ಇಡೀ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ. ಸೊ ಕೊಡಗು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೈಋತ್ಯ ಭಾಗದಲ್ಲಿ ಬರುತ್ತದೆ. ಇದು ಕೇರಳದ ಗಡಿಯಲ್ಲಿದೆ. ಇದನ್ನು ನಾವು ಸಹಜವಾಗಿ ಮಡಿಕೇರಿ ಅಂತಲೂ ಕರೆಯುತ್ತೇವೆ. ಇಲ್ಲಿ ಮಾತನಾಡುವ ಭಾಷೆಗಳು ಯಾವುದಂದರೆ, ಇಲ್ಲಿ ಹೆಚ್ಚಾಗಿ ಕನ್ನಡ ಭಾಷೆಯನ್ನು ಮಾತಾಡುತ್ತೇವೆ ಮತ್ತು ಕಡೌತಕ್ ಇದೊಂದು ಭಾಷೆಯನ್ನು ಮಾತಾಡುತ್ತೇವೆ ಮತ್ತು ಇಂಗ್ಲೀಷು, ಮಲಯಾಳಮು ಸ್ವಲ್ಪ ಮಾತಾಡುತ್ತಾರೆ ಇಲ್ಲಿ. ಇನ್ನು ನೀವು ಕೊಡಗು ಜಿಲ್ಲೆಗೆ ಹೋಗ್ತಿದ್ದರೆ ಇಲ್ಲಿ ಭೇಟಿ ನೀಡುವ ಒಂದು ಉತ್ತಮ ಸಮಯ ಯಾವುದಂದರೆ ಅದು ಅಕ್ಟೋಬರ್ನಿಂದ ಏಪ್ರಿಲ್. ಇಲ್ಲಿ ಸಖತ್ತಾಗಿರುವ ಹವಾಮಾನ ಇರುತ್ತದೆ ಸ್ನೇಹಿತರೆ. ನೀವು ಇದನ್ನು ಮಿಸ್ ಮಾಡಬೇಡಿ. ಈ ಟೈಮಿಗೆ ಮಾತ್ರ ಇಲ್ಲಿ ಹೋಗಿ, ತುಂಬಾ ನಿಮಗೆ ಮಜಾ ಬರುತ್ತದೆ. ಸೊ ಬನ್ನಿ, ಕೊಡಗು ಜಿಲ್ಲೆನ ಸ್ವಲ್ಪ ಭೂಗೋಳ ಮತ್ತು ಅಲ್ಲಿಯ ಹವಾಮಾನ ಇನ್ನೂ ಡೀಟೇಲಾಗಿ ನೋಡೋಣ. ಸರಾಸರಿ 900 ಅಥವಾ 1750 ಮೀಟರ್ದ ಎತ್ತರವಿರುವ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಒಂದು ಗುಡ್ಡಗಾಡುವ ಒಂದು ಪ್ರದೇಶ ಇದು. ಇಲ್ಲಿ ಕಾಫಿ ತೋಟಗಳು, ಜಲಪಾತಗಳು ಮತ್ತು ದಟ್ಟವಾದ ಕಾಡುಗಳಿಗೆ ಇದು ತುಂಬಾ ಹೆಸರುವಾಸಿಯಾಗಿದೆ. ಇಲ್ಲಿಯ ಮಾನ್ಸೂನ್ ಸಮಯ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇಲ್ಲಿ ತುಂಬಾ ಭಾರಿ ಮಳೆ ಇರುತ್ತದೆ ಮತ್ತು ಒಂದು ತಂಪಾದ ಮಂಜಿನ ವಾತಾವರಣ ಇಲ್ಲಿ ಇರುತ್ತದೆ. ಇನ್ನು ನೀವು ಕೊಡಗಿಗೆ ಪ್ರವಾಸಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬನ್ನಿ, ಅಲ್ಲಿ ಹೋಗಿ ನೀವು ಏನೆಲ್ಲ ನೋಡಬಹುದು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ ಬಿಡೋಣ. ಮೊದಲನೇದು ಅಬ್ಬೆ ಜಲಪಾತ. ಇದು ಮಡಿಕೇರಿಯ ಬಳಿಯ ಒಂದು ಅದ್ಭುತವಾದ ಜಲಪಾತ. ಎರಡನೇದು ರಾಜ ಆಸನ. ಮಡಿಕೇರಿಯಲ್ಲಿ ಒಂದು ರಮಣೀಯ ನೋಟ ಇದು. ಸೂರ್ಯಾಸ್ತಕ್ಕೆ ಒಂದು ಸೂಕ್ತವಾದ ಜಾಗ ಇದು. 3 ತಲಕಾವೇರಿ, ಅಂದರೆ ಕಾವೇರಿ ನದಿಯ ಒಂದು ಮೂಲ ದೇವಸ್ಥಾನದೊಂದಿಗೆ ಇಲ್ಲೇ ನಮ್ಮ ಕಾವೇರಿ ನದಿ ಹುಟ್ಟುವ ಒಂದು ಜಾಗ. ಇಲ್ಲಿ ನೀವು ಭೇಟಿ ಕೊಡಿ, ನಿಮಗೆ ತುಂಬಾ ಮಜಾ ಬರುತ್ತದೆ. ಎರಡನೇದು ದುಬಾರೆ ಆನೆ ಶಿಬಿರ. ಇಲ್ಲಿ ಪ್ರವಾಸಿಗರು ಮತ್ತು ಆನೆಗಳೊಂದಿಗೆ ಒಂದು ಸಂವಹನ ನಡೆಸುವ ಒಂದು ವನ್ಯಜೀವಿಯ ಒಂದು ಆಕರ್ಷಣೀಯ ತಾಣ ಇದು. 5ನೇದು ನಾಗರಹೊಳೆ. ಇದು ಒಂದು ರಾಷ್ಟ್ರೀಯ ಉದ್ಯಾನವನ. ಇಲ್ಲಿಯ ಹುಲಿಗಳು, ಆನೆಗಳು ಮತ್ತು ಜಿಂಕೆಗಳಿಗೆ ಇದು ಹೆಸರುವಾಸಿಯಾದ ಒಂದು ಪ್ರಸಿದ್ಧ ವನ್ಯಜೀವಿಯ ಅಭಯಾರಣ್ಯ ಇದು. 6ನೇದು ಮಾಂದಲಪಟ್ಟಿ. ಇದು ಟ್ರೆಕ್ಕಿಂಗ್ ಮತ್ತು ಜೀಪ್ ಸವಾರಿಗೆ ಒಂದು ಸುಂದರವಾದ ಬೆಟ್ಟದ ಒಂದು ತುದಿ ಇಲ್ಲಿದೆ. ಇಲ್ಲೂ ನೀವು ಭೇಟಿ ಕೊಡಿ, ನಿಮಗೆ ತುಂಬಾ ಮಜಾ ಬರುತ್ತದೆ. 7ನೇದು ಇರುಪ್ಪು ಜಲಪಾತ. ಇದೊಂದು ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ. ಇಲ್ಲಿ ಬಳಿ ಇರುವ ಒಂದು ಪವಿತ್ರ ಒಂದು ಜಲಪಾತ ಇದೆ. ಇಲ್ಲೂ ನೀವು ಹೋಗಿ ನಿಮಗೆ ತುಂಬಾ ಮಜಾ ಬರುತ್ತದೆ. ಇನ್ನು ಕೊಡಗಿನ ಸ್ವಲ್ಪ ಸಂಸ್ಕೃತಿ ಮತ್ತು ಅಲ್ಲಿಯ ಪಾಕ ಪದ್ಧತಿ ನೋಡೋಣ. ಕೊಡಗು ಸಮುದಾಯವು ಒಂದು ವಿಶಿಷ್ಟವಾಗಿದೆ. ಅದರ ಸಮರ ಸಂಪ್ರದಾಯಗಳು, ಅಂದರೆ ಇಲ್ಲಿಯ ಹಬ್ಬಗಳು ಮತ್ತು ವಿಭಿನ್ನ ಉಡುಪುಗಳಿಗೆ ಇದು ತುಂಬಾ ಹೆಸರುವಾಸಿಯಾಗಿದೆ. ಇಲ್ಲಿಯ ಪ್ರಮುಖ ಹಬ್ಬಗಳು ಯಾವ್ಯಾವು ಅಂದರೆ, ಮೊದಲನೆಯದು ಕೈಲ್ಪೋದ್, ಎರಡನೇದು ಕಾವೇರಿ ಸಂಕ್ರಮಣ ಮತ್ತು ಪುತ್ತೂರಿ ಅಂದರೆ ಸುಗ್ಗಿಯ ಒಂದು ಹಬ್ಬ. ಇದನ್ನು ಇಲ್ಲಿ ತುಂಬಾ ಜಾಸ್ತಿ ಆಚರಣೆ ಮಾಡುತ್ತಾರೆ. ಇಲ್ಲಿಯ ಕೆಲವೊಂದು ಆಹಾರ ನೋಡೋಣ ಬನ್ನಿ. ಪಾಂಡಿಕರಿ, ಮೊದಲನೇದು ಆಹಾರ ಪದ್ಧತಿಯಲ್ಲಿ ಪಾಂಡಿಕರಿ. ಇದು ಒಂದು ಹಂದಿ ಕರಿ ಡೀಟೇಲಾಗಿ ಹೇಳಿದರೆ. ನೆಕ್ಸ್ಟು ಕಡಂಬುಟ್ಟು, ಒಂದು ಅಕ್ಕಿಯ ಕುಂಬಳಕಾಯಿ, ಮತ್ತು ನೂಲ್ಪುಟ್ಟು ಒಂದು ರೈಸ್ ನೂಡಲ್ಸ್ ಇದು, ಮತ್ತು ಬಿದಿರು ಚಿಗುರು ಕರಿ. ಇವು ಇಲ್ಲಿಯ ಪಾಕ ಪದ್ಧತಿ. ಸೊ ಈಗ ಕೊಡಗಿನ ಸ್ವಲ್ಪ ಆರ್ಥಿಕತೆ ನೋಡೋಣ ಬನ್ನಿ. ಭಾರತದ ಅತಿ ದೊಡ್ಡ ಕಾಫಿ ಉತ್ಪಾದಿಸುವ ಒಂದು ಪ್ರದೇಶಗಳಲ್ಲಿ ಒಂದಾಗಿದೆ ಈ ನಮ್ಮ ಕೊಡಗು ಜಿಲ್ಲೆ. ಇಲ್ಲಿ ಮೆಣಸು, ಏಲಕ್ಕಿ, ವೆನಿಲ್ಲಾ ಮುಂತಾದ ಸಾಂಬಾರ್ ಪದಾರ್ಥಗಳು ಇಲ್ಲಿ ತುಂಬಾ ಬೆಳೆಯುತ್ತಾರೆ. ಮತ್ತು ಪ್ರವಾಸೋದ್ಯಮವು ಇದರ ಆದಾಯದ ಒಂದು ಮೂಲ ಸೌಕರ್ಯವಾಗಿದೆ. ನೆನಪಿರಲಿ ಸ್ನೇಹಿತರೆ, ಕೊಡಗು ತಲುಪುವುದು ಹೇಗೆ? ತುಂಬಾ ಜನ ಈಗ ಯೋಚನೆ ಮಾಡ್ತಿದ್ರೆ ಇಲ್ಲಿ ಹೋಗಬೇಕಂದ್ರೆ. ಸೊ ಮೊದಲನೇದು ವಿಮಾನದ ಮೂಲಕ. ಹತ್ತಿರದ ವಿಮಾನ ನಿಲ್ದಾಣ ಕಣ್ಣೂರು, ಇದು ಕೇರಳದಲ್ಲಿದೆ. 85 ಕಿಲೋಮೀಟರ್, ಅಥವಾ ಮಂಗಳೂರು ಇದೆ 140 ಕಿಲೋಮೀಟರ್ ದೂರ. ಇಲ್ಲಿ ರೈಲಿನ ಮೂಲಕ ಹತ್ತಿರದ ರೈಲು ನಿಲ್ದಾಣಗಳು ಯಾವುವು ಅಂದರೆ, ರೈಲಿನ ಮುಖಾಂತರ ನೀವು ಹೋಗ್ತಿದ್ರೆ ಮೈಸೂರು ಮತ್ತು ಹಾಸನ 120 ಕಿಲೋಮೀಟರ್ ದೂರ ಇದೆ. ಇನ್ನು ರಸ್ತೆಯ ಮೂಲಕ ಎಕ್ಸಾಕ್ಟ್ಲಿ ನಿಮಗೆ ಬೆಸ್ಟ್ ಅಂದರೆ ಇಲ್ಲಿ ಹೇಗೆ ಹೋಗಬೇಕಂದ್ರೆ, ನೀವು ರಸ್ತೆ ಮೂಲಕ ಹೋಗಿ ನಿಮಗೆ ಪ್ರಕೃತಿಯ ಸೌಂದರ್ಯ ಸಿಗುತ್ತದೆ. ಅದು ಹೇಗೆ ಅಂದರೆ, ಬೆಂಗಳೂರಿನಿಂದ ಇದು 260 ಕಿಲೋಮೀಟರ್ ದೂರ ಇದೆ, ಮೈಸೂರಿನಿಂದ 120 ಕಿಲೋಮೀಟರ್ ದೂರ ಇದೆ, ಮಂಗಳೂರಿನಿಂದ 140 ಕಿಲೋಮೀಟರ್ ದೂರ ಇದು. ಇಲ್ಲಿ ತುಂಬಾ ಉತ್ತಮವಾದ ಕನೆಕ್ಟಿವಿಟಿ ಇದೆ. ಸೊ ಸ್ನೇಹಿತರೆ, ನೀವು ಇಲ್ಲಿ ತುಂಬಾ ಮಜಾ ಮಾಡ್ತೀರಾ. ಇಲ್ಲಿ ಪ್ರವಾಸಕ್ಕೆ ಪ್ಲ್ಯಾನ್ ಮಾಡಿ ನೋಡಿ.
ನಮ್ಮ ಈ ಜಿಲ್ಲೆ ತುಂಬಾ ಸಖತ್ತಾಗಿರೋ ಜಿಲ್ಲೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಾದರೂ ಕೊಡಗಿಗೆ ಟೂರಿಗೆ ಹೋಗ್ತಿದ್ರೆ ಇದನ್ನು ಅವರಿಗೆ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗಲಿ. ಸೊ ಸ್ನೇಹಿತರೆ, ಇನ್ನೊಂದು ಸಲ ಹೇಳ್ತೀನಿ, ಸ್ವಲ್ಪ ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮತ್ತೊಮ್ಮೆ ಹೇಳ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.